ನೀವು ಹೇಳಿದ ಪದಾರ್ಥ ಎಲ್ಲ ಬಿಟ್ಟಿದ್ದೀನಿ. ನಾನು ಇವತ್ತುವರೆಗೂ ಹಣ್ಣುಗಳು ಏನೂ ತಿಂದಿಲ್ಲ. ಹಣ್ಣು ಬಿಡಕ್ಕೆ ಹೇಳಿದ್ರೆ ಹಣ್ಣುಗಳು ಬಿಟ್ಟಿದ್ದೀನಿ. ಸ್ವಲ್ಪ ಊಟದಲ್ಲೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಮಾಡ್ತೀನಿ. ಏನೇನು ಚೇಂಜಸ್ ಮಾಡಿದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅವರು ಕೂಡ ಸಂಧಿವಾತ ಇರ್ತಕ್ಕಂಥವ್ರಿಗೆ ತುಂಬಾ ಒಂದು ಅನುಕೂಲ ಆಗುತ್ತೆ. ಸರ್ ಬೆಳಗ್ಗೆ ಹೇಳಿದ್ರಲ್ಲ ಸರ್ ಕೊಬ್ಬರಿ ಎಣ್ಣೆ ತಗೋಬೇಕು ಅಂತ, ಅದಕ್ಕೂ ಮುಂಚೆ ಒಂದ್ ಲೋಟ ಬಿಸಿನೀರು ತಗೊಂತಾ ಇದ್ದೆ. ಆಮೇಲೆ ಕೊಬ್ಬರಿ ಎಣ್ಣೆ ತಗೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿನೀರು ತಗೊಂಡು ಕುಡಿತಾ ಇದ್ದೆ. ಅದಾದ್ಮೇಲೆ 3 ಜ್ಯೂಸ್ ಕಂಪಲ್ಸರಿ ಕುಡಿತಾ ಇದ್ದೆ. ಆಮ್ಲಾ ಜ್ಯೂಸು ಮತ್ತೆ ಕೊತ್ತಂಬರಿ ಮತ್ತೆ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೆ. ಅದು ಆದ್ಮೇಲೆ ಸ್ವಲ್ಪ ಒಂದ್ 10-11 ಗಂಟೆಗೆ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ತಾ ಇದ್ದೆ. ಮಧ್ಯಾಹ್ನ ಊಟ ಚೆನ್ನಾಗಿ ತಿಂತಾ ಇದ್ದೆ. ಆದಷ್ಟು ಸಂಜೆ 7-7:30 ಅಷ್ಟೊತ್ತಿಗೆಲ್ಲ ಊಟ ಮುಗಿಸಿ ವಾಕ್ ಮಾಡ್ತಾ ಇದ್ದೆ. ಈಗ ಆರಾಮಾಗಿದ್ದೀನಿ ಸರ್. ಅಲ್ಲಿ 5-6 ವರ್ಷ ತಗೊಂಡ್ರೆ ನನ್ನ ಬಾಡಿ ಜಾಸ್ತಿ ಆಗ್ತಾ ಇದೆ, ನನ್ ನೋವು ಒಂದು ಚೂರು ಕಡಿಮೆ ಆಗ್ತಾ ಇಲ್ಲ. ಸರಿ ಬೇಡ ಬಿಟ್ಬಿಡೋಣ ಅತ್ಲಾಗೆ ಅಂತ 1-2 ವರ್ಷ ಬಿಟ್ಬಿಟ್ಟಿದೆ. ಆಮೇಲೆ ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ವಿಡಿಯೋನ ಇದ್ದೀನಿ, ಇಲ್ಲ ಇದೊಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿದೆ. ಪಾಪ ಕರ್ಕೊಂಬಂದ್ರು, ತೋರಿಸಿದ್ರು. ನಂಗೆ ನಿಜವಾಗ್ಲೂ ಸರ್ ಎಷ್ಟು ಚಿರಋಣಿ ಆಗಿದ್ದೀನಿ ಅಂದ್ರೆ, ನನ್ನ ಲೈಫ್ ಒಂದು ರೀತಿಯಲ್ಲಿ ನಿಮ್ಮಿಂದ ಬದುಕಿದೆ ಅಂತ ಅನ್ಕೊಂಡಿರಲಿಲ್ಲ. ಸುಳ್ಳು ಹೇಳ್ತಿಲ್ಲ ಸರ್, ನಿಮ್ಮ ಹತ್ರ ಹೇಳಿದ್ದೆ, ಮರ್ತಿರ್ಬೇಕು ನೀವು ಸರ್. ನಾನು ನಿಜವಾಗ್ಲೂ ಬದುಕಕ್ಕಂತೂ ಇಷ್ಟ ಇಲ್ಲ, ನಾನು ಸಾಯ್ಬೇಕಂತ ಎಷ್ಟೋ ಸರಿ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಲಾಸ್ಟ್ ರೀ ಇದೊಂದ್ಸರಿ ನಾನು ಮೊಬೈಲಲ್ಲಿ ನೋಡಿದ್ದೀನಿ, ಇಲ್ಲಿ ಹೋಗಿ ಬರೋಣ ಅಂತ ಕೇಳಿದೆ. ಪಾಪ ನಮ್ಮ ಯಜಮಾನ್ರು ಅಷ್ಟೇ ಸಪೋರ್ಟ್ ಮಾಡಿದ್ರು ಸರ್ ನನಗೆ. ನನ್ನ ಮಗ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಇಲ್ಲ ಆಯ್ತು ಇದೊಂದ್ಸರಿ ತೋರಿಸ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡ್ಬಿಟ್ರು ಸರ್. ಆ ಮಾತ್ರೆಗಳು, ಆ ಮೆಡಿಷನ್ಗಳು ಯಾರಿಗೂ ಬೇಡ ಸರ್. ಆ ನೋವು ನಮ್ಮ ಶತ್ರುಗಳಿಗೂ ಬೇಡ ಸರ್. ನಾನು ಈಗಲೂ ಒಬ್ರಿಗೆ ಹೊರಗಡೆ ಕೂತಿದ್ರೆ ಅವ್ರಿಗೆ ಅದನ್ನೇ ಹೇಳಿದೆ, ಇಲ್ಲ ಅಮ್ಮ ನೀವು ಫಸ್ಟ್ ನೀವು ತಗೊಂಡಿರೋದು, ಅವ್ರಿಗೆ ಹೇಳಿರೋದು ಕರೆಕ್ಟಾಗಿ ಹೇಳಿರ್ತಾರೆ, ನೀವು ತಗೊಂಡಿರಲ್ಲ, ಅವ್ರು ಹೇಳ್ದಂಗೆ ನೀವು ಮಾಡಿ ಖಂಡಿತ ವಾಸಿಯಾಗುತ್ತೆ. ನಾನು ಇದಕ್ಕೆ ಉದಾಹರಣೆ ಅಂತಲೂ ಹೇಳಿದೆ ಸರ್ ಅವ್ರಿಗೆ. ಅದಂಗೆ ಅದು ಹೆಂಗಾಗುತ್ತೆ ಅಂದ್ರೆ, ಆ ನೋವು ಮನುಷ್ಯನಿಗೆ ಒಂದು ಅಲ್ಲ ಬಂದ್ರೆ ತಡ್ಕೊಳಕ್ಕಾಗಲ್ಲ, ಒಂದು ತಲ್ಲ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಅದ್ರ 24 hours ಇರುತ್ತೆ ಅಂದ್ರೆ ಯಾವ ಪೇನ್ ಕಿಲ್ಲರ್ ತಗೊಂಡ್ರು ಕಡಿಮೆ ಆಗ್ತಿಲ್ಲ. ಹೌದೌದು, ಒಂದೊಂದ್ ಜಾಗಕ್ಕೆ ಒಂದೊಂದ್ ದಿನ ಒಂದೊಂದ್ ಜಾಗ. ಅದೇ ಸರ್, ನನಗೆ ಇವತ್ತು ಇಲ್ಲಿದ್ದಾಗ್ಲೇ ನಾಳೆ ಬೆಳಗ್ಗೆ ಇಲ್ಲಿ ನೋವು ತಿಂದಷ್ಟೊತ್ತಿಗೆ ಇಲ್ಲಿಗೆ ಬಂದ್ಬಿಡ್ತಾ ಇತ್ತು. ಒಂದು ದಿನ ನಾನು ಚೆನ್ನಾಗಿದ್ದೀನಿ 8 ವರ್ಷ ಅಂತ ನನಗೆ ಗೊತ್ತೇ ಇಲ್ಲ ಸರ್. ಈಗ ನಾನೇ 4 ಗಂಟೆಗೆ ಎದ್ದೇಳ್ತೀನಿ, ನನ್ನ ಕೆಲಸ ನಾನೇ ಮಾಡ್ಕೊಂತೀನಿ, ಅವ್ರಿಗೂ ನನ್ನ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಇದ್ದೀನಿ. ಅಷ್ಟು ಖುಷಿಯಾಗಿದ್ದೀನಿ ಸರ್. ಇಡೀ ಫ್ಯಾಮಿಲಿ ನಿಮ್ಮಿಂದ ಖುಷಿಯಾಗಿದೆ ಸರ್. ತುಂಬಾ ನೀವು ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು ಸರ್. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ಸಂಧಿವಾತ ಕಾಯಿಲೆ 7 ವರ್ಷದಿಂದ ಇದ್ದು ಇವಾಗ ಎಷ್ಟು % ಕಡಿಮೆ ಇದೆ, ಎಷ್ಟು ಮಾತ್ರೆ ಅವರು ಬಿಟ್ಟಿದ್ದಾರೆ ಅಂತ ನಾವು ಕೇಳೋಣ. ಸಂಧಿವಾತ ಎಷ್ಟು ವರ್ಷದಿಂದ ಇತ್ತು ಸರ್? ನೀವು ಬನ್ನಿ ಸರ್. 7-8 ವರ್ಷದಿಂದ ಇತ್ತು. ನಾನು ನಿಮ್ಮದು ಯೂಟ್ಯೂಬ್ ಅಲ್ಲಿ ನೋಡಿನೇ ಬಂದಿದ್ದು. ಬಂದು ನೀವು ಕೊಟ್ಟಿದ್ದ ಟ್ರೀಟ್ಮೆಂಟ್ಗೆ 20 days ಅಲ್ಲೇ ನನಗೆ ತುಂಬಾನೇ ಕಡಿಮೆ ಆಯ್ತು. ತುಂಬಾ ಧನ್ಯವಾದಗಳು ಸರ್. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಎಷ್ಟೋ ರಾತ್ರಿ ನಿದ್ದೆ ಹೋಗ್ಲಿಲ್ಲ, ಎಷ್ಟೋ ರಾತ್ರಿ ಊಟ ತಿಂದಿಲ್ಲ, ನಿದ್ದೆ ಮಾಡಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ನಿಮ್ಮ ಹತ್ರ ತಗೊಂಡು ಹೋದ್ಮೇಲೆ ಫಸ್ಟ್ ದಿನ ನಿದ್ದೆ ಮಾಡಿದ್ದೀನಿ ಸರ್. ಫಸ್ಟ್ ದಿನ ನನ್ನ ಜೀವನ ಇದೇ ಚೇಂಜ್ ಆಗ್ಬಿಟ್ಟಿದೆ ಸರ್. ಅಷ್ಟು ಖುಷಿಯಿಂದ ನಾನು ತುಂಬಾ ಜನಕ್ಕೂ ಹೇಳಿದ್ದೀನಿ, ಇಲ್ಲ ಹೋಗಿ ತಗೊಳ್ಳಿ ಅಂತಲೂ ಹೇಳಿದ್ದೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ನನ್ನ ಕಲೆ ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಎಲ್ಲಾ ಕೆಲಸ ನಾನೇ ಮಾಡ್ಕೊಂತೀನಿ. ಮೊದ್ಲು 8 ಗಂಟೆ ಆದ್ರೂ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ. ಈಗ 4 ಗಂಟೆಗೆ ಎದ್ದೇಳ್ತೀನಿ. ನನ್ನ ಕೆಲಸ ನಾನು ಮಾಡ್ಕೊಂತ ಇದ್ದೀನಿ, ಎದ್ದೇಳ್ತಾ ಇದ್ದೀನಿ ಸರ್. ಖುಷಿಯಿಂದ ನಾನು ಎದ್ದು ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ನನ್ನ ಮನೆಯವರು ಎಲ್ಲರಿಗೂ ನಾನು ತುಂಬಾ ಚಿರಋಣಿಯಾಗಿದ್ದೀನಿ. ಚೇಂಜ್ ಆಗಿದ್ದೀನಿ ಸರ್. ಕುಟುಂಬನೇ ಚೇಂಜ್ ಆಗಿದ್ದೀನಿ ಸರ್. ಹ್ಯಾಪಿ ಆಗಿದ್ದೀನಿ. ಈಗ ಎಷ್ಟು ವರ್ಷದಿಂದ ನಾವು? ನನಗೆ ಒಂದು 8 ರಿಂದ 10 ವರ್ಷದಿಂದಲೂ ಇತ್ತು ಸರ್. ಈಗ ಕಡಿಮೆ ಆಗಿದೆ ಸರ್. ಈಗ 8 ವರ್ಷದಿಂದ ಆಯ್ತು. ಆ ಟೈಮಲ್ಲಿ ಇಲ್ಲಿ ಯಾವ ಆಸ್ಪತ್ರೆಗೆ ತೋರಿಸ್ತಾ ಇದ್ವಿ? ತೋರಿಸ್ತಾ ಇದ್ದೆ ಸರ್. ತುಂಬಾ ಹಾಸ್ಪಿಟ್ಲ್ ತೋರಿಸಿದ್ದೀನಿ. ಆಮೇಲೆ ಅಲ್ಲಿ ಯಾರು ಎಲ್ಲಿ ಹೇಳ್ತಾರೆ ಅಲ್ಲೆಲ್ಲ ತೋರಿಸ್ಕೊಂಡ್ ಬಂದಿದ್ದೀನಿ ಸರ್. ಎಲ್ಲೂ ಕಡಿಮೆ ಆಗಿರ್ಲಿಲ್ಲ ಸರ್. ನಂಗೆ ಆರ್ಥ್ರೈಟಿಸ್ ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ಆ ಟ್ರೀಟ್ಮೆಂಟ್ ತಗೊಂಡು ನಾನು ದಪ್ಪ ಆಗಿದ್ದೆ, ನಾನು ಲೇಸಿ ಆಗಿದ್ದೆ, ನನ್ಗೆ ಏನು ಕೆಲಸನೇ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಈಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ಆರಾಮಾಗಿದ್ದೀನಿ ಸರ್. ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಅಷ್ಟೊಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಸಿಗ್ತಿರ್ತಕ್ಕಂಥ ಟ್ರೀಟ್ಮೆಂಟ್ ಇಲ್ಲಿ ಹೆಂಗೆ ನಿಮಗೆ? ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವ್ ಹೇಳಿದ್ ಒಂದೇ, ಫುಡ್ದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ. ನೀವ್ ಹೇಳಿದ ಪದಾರ್ಥ ಎಲ್ಲ ಬಿಟ್ಟಿದ್ದೀನಿ. ನಾನು ಇವತ್ತುವರೆಗೂ ಹಣ್ಣುಗಳು ಏನೂ ತಿಂದಿಲ್ಲ. ಹಣ್ಣು ಬಿಡಕ್ಕೆ ಹೇಳಿದ್ರೆ ಹಣ್ಣುಗಳು ಬಿಟ್ಟಿದ್ದೀನಿ. ಸ್ವಲ್ಪ ಊಟದಲ್ಲೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ.
ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಮಾಡ್ತಾರೆ. ಏನೇನು ಚೇಂಜಸ್ ಮಾಡಿದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅವರು ಕೂಡ ಸಂಧಿವಾತ ಇರ್ತಕ್ಕಂಥವ್ರಿಗೆ ತುಂಬಾ ಒಂದು ಅನುಕೂಲ ಆಗುತ್ತೆ. ಸರ್ ಬೆಳಗ್ಗೆ ಹೇಳಿದ್ರಲ್ಲ ಸರ್ ಕೊಬ್ಬರಿ ಎಣ್ಣೆ ತಗೋಬೇಕು ಅಂತ, ಅದಕ್ಕೂ ಮುಂಚೆ ಒಂದ್ ಲೋಟ ಬಿಸಿನೀರು ತಗೊಂತಾ ಇದ್ದೆ. ಆಮೇಲೆ ಕೊಬ್ಬರಿ ಎಣ್ಣೆ ತಗೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸಿನೀರು ತಗೊಂಡು ಕುಡಿತಾ ಇದ್ದೆ. ಅದಾದ್ಮೇಲೆ 3 ಜ್ಯೂಸ್ ಕಂಪಲ್ಸರಿ ಕುಡಿತಾ ಇದ್ದೆ. ಆಮ್ಲಾ ಜ್ಯೂಸು ಮತ್ತೆ ಕೊತ್ತಂಬರಿ ಮತ್ತೆ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೆ. ಅದು ಆದ್ಮೇಲೆ ಸ್ವಲ್ಪ ಒಂದ್ 10-11 ಗಂಟೆಗೆ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ತಾ ಇದ್ದೆ. ಮಧ್ಯಾಹ್ನ ಊಟ ಚೆನ್ನಾಗಿ ತಿಂತಾ ಇದ್ದೆ. ಆದಷ್ಟು ಸಂಜೆ 7-7:30 ಅಷ್ಟೊತ್ತಿಗೆಲ್ಲ ಊಟ ಮುಗಿಸಿ ವಾಕ್ ಮಾಡ್ತಾ ಇದ್ದೆ. ಈಗ ಆರಾಮಾಗಿದ್ದೀನಿ ಸರ್. ಅಷ್ಟೇ ನಾನು ಊಟ ಸ್ವಲ್ಪ ತರಕಾರಿ ಇವು ಮಾತ್ರ ಜಾಸ್ತಿ ತಿಂತಾ ಇದ್ದೆ. ಮುದ್ದೆ ಸೊಪ್ಪು ಕಾಳುಗಳು ಎಲ್ಲ ಚೆನ್ನಾಗಿ ತಿಂತಾ ಇದ್ದೆ ಸರ್. ಹಂಗಾಗಿ ನಾನು ಆರಾಮಾಗಿದ್ದೀನಿ. ಸಂಧಿವಾತರಿಗೆ ಕಾಳು ತಿನ್ಬಾರ್ದು ಅಂತಾರೆ, ವಾತ ಜಾಸ್ತಿ ಆಗತ್ತೆ ಅಂತಾರೆ. ನಿಮ್ಮ ಅನುಭವ ಹೆಂಗಾಯ್ತು ಸರ್? ನಾನು ಮೊಳಕೆ ಕಟ್ಟಿದ ಕಾಳುಗಳು ತಿಂತಾ ಇದ್ದೆ ಸ್ವಲ್ಪ. ಆಮೇಲೆ ಸ್ವಲ್ಪ ಮೇನ್ ಬೇಳೆಕಾಳು ಇಂಥವೆಲ್ಲ ಸ್ವಲ್ಪ ತಿಂತಾ ಇದ್ದೆ. ಆಮೇಲೆ ಹೆಸರು ಕಾಳು ದೋಸೆ ತಿನ್ನಕ್ಕೆ ಹೇಳಿದ್ರೆ ಅದನ್ನ ತಿಂತಾ ಇದ್ದೆ. ಅದೆಲ್ಲ ತಿಂದ್ಮೇಲೆ ನನಗೆ ನಿಜವಾಗ್ಲೂ ಸರ್ ಫುಡ್ ಸ್ವಲ್ಪ ಚೇಂಜಸ್ ಆದ್ಮೇಲೆ ನಾನು ಆರಾಮಾಗಿದ್ದೀನಿ ಸರ್. ನಾನು ಇವತ್ತು ಹಣ್ಣು ತಿನ್ಬೇಕಾದ್ರೆ ನೆನ್ಸ್ಕೊಂತೀನಿ, ನಾನು ಹಣ್ಣು ತಿನ್ಬಾರ್ದು, ನನಗೆ ಸ್ವಲ್ಪ ವೀಸಿಂಗ್ ಇದೆ, ಇದು ಆಥ್ಲೆಟಿಕ್ಸ್ ಕಡಿಮೆ ಆಗೋವರೆಗೂ ತಿನ್ಬಾರ್ದು ಅಂತಾನೆ ಅನ್ಕೊಂಡಿದ್ದೀನಿ ಸರ್. ಹಂಗಾಗಿ ನಾನು ಏನೂ ತಿಂದಿಲ್ಲ ಸರ್ ಇಲ್ಲಿವರೆಗೂ. ನಿಮಗೆ ಮುಂಚೆ ತಗೊಳ್ತಿದ್ದ ಮಾತ್ರೆಗಳಿಗೂ ನಮ್ಮ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಕೊಡ್ತಿದ್ದ ಮಾತ್ರೆಗಳು ನಮ್ಮ ಮಾತ್ರೆಗಳಿಗೂ ಏನು ವ್ಯತ್ಯಾಸ ಅನ್ನಿಸ್ತು ಸರ್? ನನಗೆ ಏನೇ ತಿಂದ್ರೂ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು. ಎಷ್ಟು ಗ್ಯಾಸ್ಟ್ರಿಕ್ ಅಂದರೆ ಸರ್, ನೀರು ಕುಡಿದ್ರೂ ನಂಗೆ ಎಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೋ ಅನ್ನೋ ಅಷ್ಟು ಭಯ. ಬೆಳಗ್ಗೆ ಎದ್ರೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಮಧ್ಯಾಹ್ನ ತಿಂದರೂ ಏನೂ ಆಗ್ತಾಯಿಲ್ಲ, ಸಂಜೆ ಮೇಲೆ ಏನೂ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ 7 ಗಂಟೆ ಮೇಲೆ. ಈಗ ನನಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಇಲ್ಲ ಸರ್. ಇವತ್ತು ಕೂಡ ನಮ್ಮ ಮನೆಯವ್ರ ಹತ್ರ ಹೇಳಿದೆ ಸರ್, ಒಂದು ಚೂರು ಗ್ಯಾಸ್ಟ್ರಿಕ್ ಇಲ್ಲ ಸರ್, ಗ್ಯಾಸ್ಟ್ರಿಕ್ ಅನ್ನೋದೇ ಇಲ್ಲ ಸರ್. ಏನು ತಿಂದ್ರು ಎದೆ ಉರಿ ಅನ್ನೋದು, ಆಮೇಲೆ ಆ ಎದೆ ಉರಿಗೋಸ್ಕರ ತುಂಬ ನೀರು ಕುಡಿಯೋದು ಎಲ್ಲ ಮಾಡ್ತಾ ಇದ್ದೆ. ಈಗ ಅದು ಗ್ಯಾಸ್ಟ್ರಿಕ್ ಅನ್ನೋ ಇದೇ ಇಲ್ಲ ಸರ್. ಆಕ್ಚುಲಿ ಸಂಧಿವಾತಕ್ಕೂ ಗ್ಯಾಸ್ಟ್ರಿಕ್ಗೆ ಸಂಬಂಧ ಇದೆ. ಗ್ಯಾಸ್ಟ್ರಿಕ್ಗೆ ನಾವು ಟ್ರೀಟ್ಮೆಂಟ್ ಮಾಡುವಾಗ, ಕರುಳಿಗೆ ಟ್ರೀಟ್ಮೆಂಟ್ ಮಾಡುವಾಗ, ಜಠರಗೆ ಟ್ರೀಟ್ಮೆಂಟ್ ಮಾಡುವಾಗ ಸಂಧಿವಾತ ರೆಡಿ ಆಗುತ್ತೆ. ಆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಮುಖ್ಯ ಕಾರಣ ನಾವು ನಮ್ಮ ದೇಹಕ್ಕೆ ಅಪೋಸಿಟ್ ಇರ್ತಕ್ಕಂಥ ಫುಡ್ಗಳನ್ನ ತೊಗೊಂಡಿರ್ತೀವಿ. ಅವ ನೀವು ತೊಗೊಂಡಿರ್ತೀರ, ನಾವು ಯಾವುದಾದ್ರೂ ಬಿಡಕ್ಕೆ ಹೇಳಿದ ಅದನ್ನೆಲ್ಲ ಯೂಸ್ ಮಾಡಿರ್ತಾರಲ್ವ, ಆ ಫುಡ್ಗಳು ಇವಾಗ ಅವ್ನು ಬಿಟ್ರಲ್ಲ, ನಿಮ್ಮ ಬಾಡಿಗೆ ಅಪೋಸಿಟ್ ಇದ್ವು, ಅವು ಬಿಟ್ಟ ಮೇಲೆ ಇವಾಗ ರೆಡಿ ಆಯ್ತು ನಿಮ್ಮ ಬಾಡಿ. ಸೊ ಅದು ಇರ್ತಕ್ಕಂಥದ್ದು. ಸೊ ಆ ಮಾತ್ರೆಗಳು ತೊಗೊಳುವಾಗ ನಿಮಗೆ ಎಕ್ಸ್ಪೀರಿಯನ್ಸು, ಈ ಮಾತ್ರೆಗಳು ತಗೊಳ್ಳುವ ಎಕ್ಸ್ಪೀರಿಯನ್ಸು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೆಂಗಿತ್ತು ಸರ್? ಅವಾಗ ಅವರು ಡೈಲಿ ನನಗೆ 2-4 ಮಾತ್ರೆ ಕೊಡ್ತಾ ಇದ್ರು. ಅದನ್ನ ತಿಂದ್ರೆ ಬರೀ ನಿದ್ದೆ ಮಾಡು, ಬೇರೆ ಏನಕ್ಕೂ ಆಕ್ಟಿವಿಟೀಸ್ ಇರಲಿಲ್ಲ. ನಿಮ್ಮ ಮಾತ್ರೆಗಳು ನಾನು ತಗೊಂಡ್ಮೇಲೆ ನನಗೆ ಆ ಥರ ನಿದ್ದೆ ಬರೋದಾಗ್ಲಿ ಅಥವಾ ಏನೋ ಒಂಥರ ಲೇಜಿನೆಸ್ ಇಲ್ಲ ಸರ್. ನಾನು ಆರಾಮಾಗಿ ಇದ್ದೀನಿ. ಆಮೇಲೆ ಆ ಮಾತ್ರೆ ತಗೊಂಡ್ರು, ಸೊ ಆ ಮಾತ್ರೆ ನುಂಗಿದ್ರು ನನಗೆ ಏನೋ ಒಂಥರ ಮೈ ಭಾರ ಅನ್ಸೋದು. ಇದು ನಿಮ್ ಮಾತ್ರೆ ನನ್ಗೇನು ಅನ್ಸಿಲ್ಲ ಸರ್. ಆಮೇಲೆ ನಿಮ್ದು ಮಾತ್ರೆ ನಾನು ಜಾಸ್ತಿ ತಗೊಂಡಿದ್ರು ನನ್ಗೆಲ್ಲೂ ಏನು ಎಫೆಕ್ಟ್ ಆಗಿಲ್ಲ ಸರ್. ಒಂದ್ ಮೈ ಇಚ್ಚಿಂಗ್ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಏನೂ ಆಗಿಲ್ಲ ಸರ್. ಎಲ್ಲೆಲ್ಲೂ ಏನೂ ಆಗಿಲ್ಲ. ನನ್ಗೆಲ್ಲ ನಾರ್ಮಲ್ ಆಗಿದ್ದೀನಿ ಸರ್. ತುಂಬಾ ಖುಷಿಯಾಗಿದ್ದೀನಿ. ಸೂಪರ್ ಗ್ರೇಟ್. ನೀವು ಆ 8 ವರ್ಷ ಸಫರಿಂಗ್ ದಿನಗಳು ಹೆಂಗಿತ್ತು ನಿಮಗೆ? 8 ವರ್ಷ ಸುಳ್ಳು ಹೇಳ್ತಿಲ್ಲ ಸರ್, ನಿಮ್ಮ ಹತ್ರ ಹೇಳಿದ್ದೆ, ಮರ್ತಿರ್ಬೇಕು ನೀವು ಸರ್. ನಾನು ನಿಜವಾಗ್ಲೂ ಬದುಕಕ್ಕಂತೂ ಇಷ್ಟ ಇಲ್ಲ, ನಾನು ಸಾಯ್ಬೇಕಂತ ಎಷ್ಟೋ ಸರಿ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಲಾಸ್ಟ್ ಇದೊಂದ್ಸರಿ ನಾನು ಮೊಬೈಲಲ್ಲಿ ನೋಡಿದ್ದೀನಿ, ಇಲ್ಲಿ ಹೋಗಿ ಬರೋಣ ಅಂತ ಕೇಳಿದೆ. ಪಾಪ ನಮ್ಮ ಯಜಮಾನ್ರು ಅಷ್ಟೇ ಸಪೋರ್ಟ್ ಮಾಡಿದ್ರು ಸರ್ ನನಗೆ. ನನ್ನ ಮಗ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಇಲ್ಲ ಆಯ್ತು ಇದೊಂದ್ಸರಿ ತೋರಿಸ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡ್ಬಿಟ್ರು ಸರ್. ಆ ಮಾತ್ರೆಗಳು, ಆ ಮೆಡಿಷನ್ಗಳು ಯಾರಿಗೂ ಬೇಡ ಸರ್. ಆ ನೋವು ನಮ್ಮ ಶತ್ರುಗಳಿಗೂ ಬೇಡ ಸರ್. ನಾನು ಈಗಲೂ ಒಬ್ರಿಗೆ ಹೊರಗಡೆ ಕೂತಿದ್ರೆ ಅವ್ರಿಗೆ ಅದನ್ನೇ ಹೇಳಿದೆ, ಇಲ್ಲ ಅಮ್ಮ, ನೀವು ಫಸ್ಟ್ ನೀವು ತೊಗೊಂಡಿರೋದು, ಅವ್ರಿಗೆ ಹೇಳಿರೋದು ಕರೆಕ್ಟಾಗಿ ಹೇಳಿರ್ತಾರೆ, ನೀವು ತೊಗೊಂಡಿರಲ್ಲ, ಅವ್ರು ಹೇಳ್ದಂಗೆ ನೀವು ಮಾಡಿ ಖಂಡಿತ ವಾಸಿಯಾಗಿತ್ತೆ. ನಾನು ಇದಕ್ಕೆ ಉದಾಹರಣೆ ಅಂತಲೂ ಹೇಳಿದೆ ಸರ್. ಅವ್ರಿಗೆ ತುಂಬ ಖುಷಿಪಟ್ಟು ಪಾಪ ಹೌದಾ ಅಮ್ಮ ಸರಿ ತೊಗೊತೀವಿ ಅಂತ ಹೇಳಿದೆ ಸರ್. ಇಲ್ಲ ಸರ್, ನಾನು ಆ ನೋವಲ್ಲಿ ಭಾರಿ ಸಫರ್ ಮಾಡಿದ್ದೀನಿ ಸರ್. ಯಾರಿಗೂ ಬರೋದು ಬೇಡ ಸರ್. ನೀವು ಇದಕ್ಕೆ ಟ್ರೀಟ್ಮೆಂಟ್ ಇನ್ನೂ ಜಾಸ್ತಿ ಮಾಡಬೇಕು ಸರ್. ಎಲ್ಲರಿಗೂ ಅಷ್ಟು ನೋವು ತಿಂತಾ ಇದೀವಿ ಹೆಣ್ಮಕ್ಳು. ಇದರಿಂದ ಹೊರಗೆ ಬರ್ಬೇಕು ಸರ್. ಎಲ್ಲಾ ಹೆಣ್ಮಕ್ಳು ಹೊರಗೆ ಬರ್ಬೇಕು ಸರ್. ಸತ್ಯವಾಗ್ಲು ಅಷ್ಟು ನೋವಿದೆ. ಮೇನ್ಲಿ ಹೆಣ್ಮಕ್ಳಿಗೆ 90% ಕಾಯಿಲೆ ಬರೋದು, ಸಂಧಿವಾತ ಅನ್ನೋದು ಬರೋದು ಹೆಣ್ಮಕ್ಳಿಗೆ 90% ಬರುತ್ತೆ. ಸೊ ಅದೊಂದ್ಸರಿ ಬಂದ್ರೆ ಪಾಪ ಹೆಣ್ಮಕ್ಳು ಅವರು ಮನೇಲೂ ಕೆಲಸ ಮಾಡ್ಬೇಕು, ಎಲ್ಲ ಹೊರಗಡೆ ನೋಡ್ಕೋಬೇಕು. ಎಷ್ಟೋ ಮನೇಲಿ ಜೊತೆಗೆ ಎಲ್ಲರೂ ಅವ್ರ ಮೇಲೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಕಂಪ್ಲೀಟ್ ಡಿಪೆಂಡೆನ್ಸ್ ಇರುತ್ತೆ. ಜೊತೆಗೆ ಈ ನೋವುಗಳಿತ್ತು ಅಂದ್ರೆ ನಿದ್ದೆ ಬರ್ತಾ ಇರಲ್ಲ ನೋವಿಂದ, ಸರಿಯಾಗಿ ಊಟ ತಿನ್ನಕ್ ಆಗ್ತಿರ್ಲಲ್ಲ, ಮತ್ತೆ ಬೇರೆಯವ್ರ ಮೇಲೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಚುವೇಶನ್, ಮಕ್ಕಳ ಮೇಲೆ, ಹಸ್ಬೆಂಡ್ ಮೇಲೆ. ಸುಳ್ಳು ಹೇಳ್ತಿಲ್ಲ ಸರ್, ನನಗೆ ಆ ನೋವಲ್ಲಿ 8 ವರ್ಷ ಎಷ್ಟೋ ದಿನ ನಮ್ಮ ಮನೆಯವ್ರು ನನ್ನನ್ನು ತಗೊಂಡು ಬಾತ್ರೂಮ್ ಕೂರಿಸಿದ್ದಾರೆ, ನಮ್ಮ ಮಗ ನನ್ನನ್ನು ಕೂರಿಸಿದ್ದಾನೆ. ಆ ನೋವಿಂದ ನಾನು ಎಲ್ಲಿ ಏನೋ ಆಗ್ಬಿಡ್ತೀನಿ ಅನ್ನೋ ಭಯ ಇತ್ತು ನನಗೆ. ಅದೆಲ್ಲ ನೋವು ನಾನು ನೀರು ಬಂದಲ್ಲ ಅಂತ ನನಗೆ ತುಂಬಾ ಖುಷಿಯಾಗಿದೆ ಸರ್. ನಿಜವಾಗ್ಲೂ ಸರ್, ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ.
ಅದಂಗೆ ಅದು ಹೆಂಗಾಗುತ್ತೆ ಅಂದ್ರೆ ಆ ನೋವು ಮನುಷ್ಯನಿಗೆ ಒಂದು ಅಲ್ಲ ಬಂದ್ರೆ ತಡ್ಕೊಳಕ್ಕಾಗಲ್ಲ, ಒಂದು ತಲ್ಲ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಅದ್ರ 24 hours ಇರುತ್ತೆ ಅಂದ್ರೆ ಯಾವ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗ್ತಿಲ್ಲ. ಹೌದೌದೌದು, ಒಂದೊಂದ್ ಜಾಗಕ್ಕೆ ಒಂದೊಂದ್ ದಿನ ಒಂದೊಂದ್ ಜಾಗ. ಅದೇ ಸರ್, ನನಗೆ ಇವತ್ತು ಇಲ್ಲಿದ್ದಾಗ್ಲೇ ನಾಳೆ ಬೆಳಗ್ಗೆ ಇಲ್ಲಿ ನೋವು ತಿಂದಷ್ಟೊತ್ತಿಗೆ ಇಲ್ಲಿಗೆ ಬಂದ್ಬಿಡ್ತಾ ಇತ್ತು. ಒಂದು ದಿನ ನಾನು ಚೆನ್ನಾಗಿದ್ದೀನಿ 8 ವರ್ಷ ಅಂತ ನನಗೆ ಗೊತ್ತೇ ಇಲ್ಲ ಸರ್. ಎಷ್ಟು ಬೇಗ ಗಂಟ ಮಗನ ಮನೆ ಹೊರ ಕಳಿಸಿ ಸುಮ್ಮನೆ ಬರೀ ಮಲ್ಗೋದು. ಎದ್ರೆ ನಂಗೆ ನೋವಾಗುತ್ತೆ, ಬೇಡ ಎದ್ದೇಳದೆ ಬೇಡ, ಸುಮ್ಮನೆ ಮಲ್ಗಿ. ಅವ್ರು ಬಂದ ತಕ್ಷಣ ಪಾಪ ಏನೋ ಒಂದು ಅವರಿಗೆ ಒಂದು ಲೋಟ ನೀರು ಕೊಡ್ತಿರ್ಲಿಲ್ಲ ಸರ್. ನಾನು ಇವತ್ತು ಎಲ್ಲ ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ. ಇವಾಗ ಏನೇನೆಲ್ಲ ಮಾಡ್ತೀರಾ ಇವಾಗ? ಎಲ್ಲ ಕೆಲಸ ನಾನೇ ಮಾಡ್ಕೋತಿದ್ದೀನಿ ಸರ್. ಹೇಳಿದ್ದಲ್ಲ ಸರ್, ನಾನು 8 ಗಂಟೆ ಆದ್ರೆ ಎದ್ದೇಳ್ತಾ ಇರಲಿಲ್ಲ. ಒಂದೊಂದ್ಸರಿ ಸಾಟರ್ಡೆ ಸಂಡೇ ಬಂದ್ರೆ ಅವ್ರು ರಜಾ ಇದ್ರು ಅಂದ್ರೆ ಎದ್ದೇಳ್ತಾನೆ ಇರ್ಲಿಲ್ಲ. ಈಗ ನಾನೇ 4 ಗಂಟೆಗೆ ಎದ್ದೇಳ್ತೀನಿ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಅವ್ರಿಗೂ ನನ್ನ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಇದ್ದೀನಿ. ಅಷ್ಟು ಖುಷಿಯಾಗಿದ್ದೀವಿ ಸರ್. ಇಡೀ ಫ್ಯಾಮಿಲಿ ನಿಮ್ಮಿಂದ ಖುಷಿಯಾಗಿದೆ ಸರ್. ತುಂಬಾ ತುಂಬಾ ನೀವು ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು ಸರ್. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ಸರ್, ಈ ಸರ್ವಿಸ್ ನಿಮ್ದು ಇನ್ನೂ ಚೆನ್ನಾಗಿ ಆಗ್ಬೇಕು ಸರ್. ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ವಿ ಬನಶಂಕರಿನಲ್ಲಿ, ಕತ್ರಗುಪ್ಪೆನಲ್ಲಿ. ಆದಷ್ಟು ಬೇಗ ಒಂದು ಬ್ರಾಂಚ್. ಇಲ್ಲಿ ಜನಕ್ಕೆ ಜಾಗ ಆಗ್ತಾ ಇಲ್ಲ, ಹೌದು ಸರ್, ಕುತ್ಕೊಳಕ್ಕೆ ಜಾಗ ಇರಲ್ಲ. ಹಂಗಾಗಿ ಯಾರೊಂದು ಮಾಡ್ತಿದ್ವಿ, ಆದಷ್ಟು ಬೇಗ ಮಾಡ್ತೀವಿ. ಸೊ ನಮ್ಮ ಹಾಸ್ಪಿಟ್ಲ್ ವಿಡಿಯೋ ಮೇಲೆ ನಿಮ್ಗೆ ಹೆಂಗೆ ನಂಬಿಕೆ ಬಂತು ಸರ್? ಅದನ್ನ ನಾನು ಒಂದಿನ ಹಿಂಗೆ ನೋಡ್ತಾ ಇದ್ದೆ. ಒಂದಿನ ನೋಡಿ ಸುಮ್ಮನೆ ಅದಕ್ಕೆ ನಾನು ಓಕೆ ಕೊಟ್ಟೆ, ನೋಡೋಣ ಅಂತ. ತಿರ್ಗಾ 1-2 ಸರಿ ಅದನ್ನ ನೋಡ್ತಾನೆ ಇದ್ದೆ. ಯಾರೋ ನನಗೆ ಚಾಮರಾಜನಗರದವರು ಒಂದು ಲೇಡಿ ಸೇಮ್ ಆರ್ಥರೈಟಿಸ್ ಪ್ರಾಬ್ಲಮ್, ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ನನಗೆ ಹಿಂಗೆ ಏನೂ ಇರಲಿಲ್ಲ ಸರ್, ನಾನು ಚೆನ್ನಾಗಿದ್ದೆ, ನಾನು ಬೆಳಗ್ಗೆ ಟೀ ಕಾಫಿ ಕುಡಿತೀನಿ, ಹಿಂಗಾಗಿದೆ ಅಂತ ಹೇಳಿ. ಅವಾಗ ನೀವು ಅವ್ರಿಗೆ ಹೇಳಿದ್ರು ಇದನ್ನೆಲ್ಲ ಬಿಡಿ, ನಿಮ್ಗೆ ಚೆನ್ನಾಗತ್ತೆ. ಅವ್ರು ನೆಕ್ಸ್ಟ್ ಬಂದಾಗಲೂ ನಿಮ್ಮ ಹತ್ರ ಹೇಳಿದ್ರು. ನಾನು ಆಮೇಲೆ ಒಂದ್ಸರಿ ಯಾರೋ ವಾಕ್ ಮಾಡ್ಕೊಂಡು ಹೋಗೋದು ಬರೋದು ನೋಡಿದೆ. ಯಾಕೆ ಒಂದು ಸರಿ ನಾನು ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವ್ರ ಹತ್ರ ತೋರಿಸ್ದೆ, ನೋಡಿ ಇದೊಂದು ಸರಿ ನನಗೆ ಕರ್ಕೊಂಡು ಹೋಗ್ರಿ ಅಂತೇಳಿ. ಪಾಪ ಅವ್ರು ತೋರಿಸಿರಿಲ್ದಿರೋ ಜಾಗ ಇಲ್ಲ ಸರ್. ಎಲ್ಲೆಲ್ಲಿ ತೋರಿಸಿದ್ದಾರೆ ಅಂದರೆ, ಯಾರೋ ಹೇಳಿದ್ರು ಯಾವುದು ಸರ್, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೆಚ್ಚು ಕಡಿಮೆ ಹತ್ತತ್ರ ಅದು ಎಷ್ಟು ಲಕ್ಷ ಖರ್ಚು ಮಾಡಿದಾರೋ ಗೊತ್ತಿಲ್ಲ ಸರ್. ಅಲ್ಲಿ ಹೋಗಿ ತಗೊಂತಾ ಇದ್ವಿ, ಅಲ್ಲೂ ಕಡಿಮೆ ಆಗಲಿಲ್ಲ. ಅಲ್ಲಿಂದ ಕಡ್ದು ಅಲ್ಲಿ ತಗೊಂಡೆ. ಅಲ್ಲಿ ಹೆಚ್ಚು ಕಡಿಮೆ 1-2 ವರ್ಷ ತಗೊಂಡೆ. ಒಂದು ಸರಿ ತಗೋಬೇಕಂದ್ರೆ ಅದಕ್ಕೆ 5,000 to 10,000 ಕೊಡಬೇಕು. ಅಲ್ಲೂ ತಗೊಂಡೆ, ಕಡಿಮೆ ಆಗಲೇ ಇಲ್ಲ ಸರ್ ಅಲ್ಲಿ. ಮತ್ತೆ ಇನ್ನೊಂದ್ಸರಿ ಪರ್ಮನೆಂಟ್ ಆಗಿ ಅಲ್ಲೇ ತಗೊಂಡ್ವಿ. ಅಲ್ಲಿ 5-6 ವರ್ಷ ತಗೊಂಡ್ರೆ ನನ್ನ ಬಾಡಿ ಜಾಸ್ತಿ ಆಗ್ತಾ ಇದೆ, ನನ್ನ ನೋವು ಒಂದು ಚೂರು ಕಡಿಮೆ ಆಗ್ತಾ ಇಲ್ಲ. ಸರಿ ಬೇಡ ಬಿಟ್ಬಿಡೋಣ ಅತ್ಲಾಗೆ ಅಂತ 1-2 ವರ್ಷ ಬಿಟ್ಬಿಟ್ಟಿದೆ. ಆಮೇಲೆ ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ವಿಡಿಯೋನ ಇಲ್ಲ ಇದೊಂದು ಸಾರಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಪಾಪ ಕರ್ಕೊಂಬಂದ್ರು, ತೋರಿಸಿದ್ರು. ನಂಗೆ ನಿಜವಾಗ್ಲೂ ಸರ್ ಎಷ್ಟು ಚಿರಋಣಿಯಾಗಿದ್ದೀನಿ ಅಂದರೆ, ನನ್ನ ಲೈಫ್ ಒಂದು ರೀತಿಯಲ್ಲಿ ನಿಮ್ಮಿಂದ ಬದುಕಿದೆ ಅಂತ ಅನ್ಕೊಂಡಿದ್ದೀನಿ ಸರ್. ಭಗವಂತನ ಕೃಪೆ ಇತ್ತು ನಿಮ್ಮ ಮೇಲೆ, ವಾಸಿ ಆಗ್ಬೇಕು ಅಂತ ಟೈಮ್ ಬಂತು, ವಾಸಿ ಆತಷ್ಟೇ. ನಾವು ಕ್ರೆಡಿಟ್ ತಗೊಳ್ಳೋದು ವೈದ್ಯ ನಾರಾಯಣ ಹರಿ ಅಂತಾರೆ, ಅದು ನಿಜವಾಗ್ಲೂ ನಿಮ್ಮಿಂದ ಸಾಬೀತಾಗ್ತಾ ಇದೆ ಸರ್. ಆಗ್ಬೇಕು. ನಿಮಗೆ ಒಂದು ನೋವು ಕಮ್ಮಿ ಮಾಡೋಂತ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರಲ್ಲ, ನೀವು ನಂಬಿಟ್ಟು ಬಂದ್ರಲ್ಲ ಅಲ್ವಾ. ಸೊ ಅದಕ್ಕೆ ನಾವು ನಿಮಗೆ, ನನಗಿಂತ ನಂಬಿಕೆ ನಮ್ಮ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ತುಂಬಾ ಜಾಸ್ತಿ ಬಂತು ಸರ್. ನಾನು ಫಸ್ಟ್ ತುಂಬಾ ದಿನ ಆಗಿತ್ತು ಸರ್ ನಿದ್ದೆ ಮಾಡಿ, ರಾತ್ರಿ ಎಲ್ಲ ಎದ್ದು ನಿದ್ದೆ ಬರ್ಲಿಲ್ಲ ಅಂತ ಹೇಳಿ ಏನೋ ಒಂದು ಹಾಕೊಂಡು ಕುತ್ಕೊಳ್ಳೋದು, ಏನೋ ಒಂದು ಕೆಲಸ ಮಾಡೋದು, ಇದೇ ಮಾಡ್ತಾ ಇದ್ದೆ. ನಿದ್ದೆನೆ ಬರ್ತಾ ಇರ್ಲಿಲ್ಲ ಸರ್. ಫಸ್ಟ್ ದಿನ ಇಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಿದ್ದ ದಿನನೇ ನಾನು ಫಸ್ಟ್ ದಿನ ಏನಾಯ್ತು? ಫಸ್ಟ್ ದಿನ ಬಂದೆ ಸರ್. ಬಂದು ಹಿಂಗ್ ಹೇಳಿದ್ವಿ, ಇಂಜೆಕ್ಷನ್ ಎಲ್ಲ ಬರ್ಕೊಟ್ರಿ, ಇಂಜೆಕ್ಷನ್ ತಗೊಂಡೆ. ಅವತ್ತೇ ಫುಲ್ ಸುಸ್ತಾಗ್ಬಿಟ್ಟೆ ನಾನು. ಅಲ್ಲೇ ಕೆಳಗೆನೆ ಡ್ರಿಪ್ಸ್ ಎಲ್ಲ ಹಾಕಿದ್ರು. ತಿರ್ಗಿ ಅವತ್ತು ನೈಟು ನಾನು ನಿದ್ದೆ ಮನೆಗೆ ಹೋದ್ವಿ. ನನಗೆ ಇಲ್ಲಿಂದ ಮೇಲೆ ಹತ್ಕೊಬರಕ್ಕೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ, ಕಾಲು ಹಿಂಗ್ ಕುಂಟ್ಕೊಂತ ಬಂದೆ. ಕೆಳಗಡೆ ಇಳಿಬೇಕಾದ್ರೆ ಆರಾಮಾಗಿ ಇಳ್ಕೊಂಡು ಹೋದೆ. ನಂಗೆ ಅದು ಒಂಥರ ಇಲ್ಲ ರೀ ನೋವಿಲ್ಲ ಅಂತಂದೆ. ಹೌದಾ, ಹಂಗೆಲ್ಲ ಸಾಧ್ಯನೇ ಇಲ್ಲ ಬಾ ಅಂದ್ರು. ಮನೆಗೆ ಹೋದೆ ಸರ್. ನೈಟು ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ದು, ಬೆಳಗ್ಗೆ ಎಚ್ಚರಕ್ಕೆ ಅವರೇ ಎಚ್ಚರ ಮಾಡಿಸಿದ್ ನನಗೆ. ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೀನಿ. ನಾವೇ ನಿದ್ದೆ ಮಾತ್ರ ಕೊಟ್ಟಿದ್ವಿ? ಇಲ್ಲ ಸರ್, ಇಲ್ಲ, ಖಂಡಿತ ಇಲ್ಲ. ನೀವು ನಿದ್ದೆ ಮಾತ್ರ ತಗೊಂಡಿರ್ತೀರಿ ನೀವು ಆಕ್ಚುಲಿ, ಮುಂಚೆ ನಿದ್ದೆ ಬರಕಂತ ಬೇರೆ ಕಡೆ? ಇಲ್ಲ ಸರ್, ಅದನ್ನ ನನ್ನ ಮನೆಯವ್ರು ಅವಾಯ್ಡ್ ಮಾಡ್ಸಿದ್ರು. ನಿದ್ದೆ ಮಾತ್ರ ತಗೋಬಾರ್ದು, ಯಾವ ಕಾರಣಕ್ಕೂ ನಿದ್ದೆ ಮಾತ್ರ ಅಂತ ಅದನ್ನ ಅವಾಯ್ಡ್ ಮಾಡ್ಸಿದ್ರು. ಹಂಗಾಗಿ ನಾನು ಏನೂ ತಗೊಂಡಿಲ್ಲ ಸರ್. ನಿದ್ದೆ ಬರ್ಲಿಲ್ವಾ, ಎದ್ ಕೂತ್ಕೊ ಟಿವಿ ನೋಡು, ಮೊಬೈಲ್ ನೋಡು, ಇಲ್ಲ ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ. ಯಾಕೆಂದ್ರೆ ಅದು ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ನಿಜ ಸರ್, ಎಷ್ಟೋ ಸರಿ ಅನ್ಕೊಂಡ್ಬಿಟ್ಟಿದೀನಿ, ಇಲ್ಲ ನಾನು ಬದುಕಬಾರ್ದು, ಇಲ್ಲ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರೂ ಒಂದು ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಇದ್ರಲ್ಲೇ ಇದ್ದೆ. ಅಷ್ಟು ಬೇಜಾರಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ದೇವ್ರು ನನಗೆ ನಿಮ್ಮನ್ನ ದೇವ್ರ ರೂಪದಲ್ಲಿ ತೋರಿಸ್ತಾ ಸರ್. ಅಷ್ಟು ಖುಷಿಯಾಗಿ ಹೇಳ್ತೇನೆ. ಅದಾದ್ಮೇಲಿಂದ ರಾತ್ರಿ ನಿದ್ದೆ ಮಾಡಿ ನೆಕ್ಸ್ಟ್ ದಿನ ಎದ್ದು ಆರಾಮಾಗಿ ನಿದ್ದೆ ಮಾಡ್ತಿದ್ದೀನಿ ಸರ್. ಬೇಗ ಮುಗಿಸ್ಕೊಂತೀನಿ. 7:30, ಒಂದೊಂದ್ಸರಿ 8 ಗಂಟೆ ಆಗ್ಬಿಡುತ್ತೆ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಒಂದ್ 8 ಗಂಟೆ ಆಗ್ಬಿಡುತ್ತೆ ಊಟ ಮುಗಿಸಿ ಒಂದ್ ಸ್ವಲ್ಪ ವಾಕ್ ಮಾಡ್ತೀನಿ. ಆಗಿಲ್ಲ ಅಂತಂದ್ರೆ. ಮತ್ತೆ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆದ್ರಿ?
ಸರ್ ಇಲ್ಲಿಗೆ ಬಂದ ವೆಯ್ಟ್ ಲಾಸ್ ಒಂದ್ 5 ರಿಂದ 6 kg ಲಾಸ್ ಆಗಿದೆ ಸರ್. ಯಾಕೆ ಆ ಮಾತ್ರೆ ತಗೊಳ್ಬೇಕಾಗಿದ್ದಂತ ಒಬೆಸಿಟಿ ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ ಸರ್. ಕಡಿಮೆ ಆಗಿದೆ. ಓಕೆ, ನೈಟ್ ಅಲ್ಲಿ ಫುಡ್ ಕಮ್ಮಿ ಮಾಡಬೇಕು. ಇವಾಗಲೂ ಅಷ್ಟೇ, ನೈಟ್ ಅಲ್ಲಿ ಯಾವತ್ತೂ ಕೂಡ ಪ್ರೋಟೀನ್ ಇಲ್ಲ ಫ್ಯಾಟ್ ಅಷ್ಟೇ ತಗೊಳ್ಳಿ, ಇಲ್ಲ ಕಾರ್ಬೋಹೈಡ್ರೇಟ್ ತಗೊಳ್ಳಿ. ಕೇಳಿ ಗೊತ್ತಿದೆ. 7:30 ಒಳಗಡೆ ಏನ್ ತಿಂದಿರ್ತೀನಿ ಅಷ್ಟೇ, ಮತ್ತೆ ಏನು food ಅದೇ 7:30 ಒಳಗೆ ಆದ್ರೂ ಕೂಡ ಪ್ರೋಟೀನ್ ಇಲ್ಲ ಫ್ಯಾಟ್ ಅಷ್ಟೇ. ಕಾರ್ಬೋಹೈಡ್ರೇಟ್ ತಗೋಬೇಡಿ. ಕಾರ್ಬೋಹೈಡ್ರೇಟ್ ಮಧ್ಯಾಹ್ನಕ್ಕೆ ಇಟ್ಕೊಳ್ಳಿ, ಬೆಳಗ್ಗೆ 3 ಜ್ಯೂಸ್ ಅಷ್ಟೇ. ಇದೇ ತರ ಇಟ್ಕೊಳ್ಳಿ. ಇದರಲ್ಲಿ ಮೇಯ್ನ್ ನಾವು ಸಣ್ಣ ಆಗೋದು ದಪ್ಪಾಗೋದು ಸೆಕೆಂಡರಿ, ಬಟ್ ಬೋನ್ಸ್ ಗಟ್ಟಿ ಆಗ್ತವೆ, ಮಸಲ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಹೈ ಪ್ರೋಟೀನ್ ಡಯಟ್ ಹೋಗೋದ್ರಿಂದ ಈ ತರ ಆಗುತ್ತೆ. ಅದ್ ನಂಗೆ ಮೇಂಟೈನ್ ಮಾಡ್ಕೊಂತ ಹೋಗಿ. ಆಮೇಲೆ ಇನ್ನೊಂದು ಹೇಳಿರಿ, ಇವಾಗ ನಮ್ದು ಮಾತ್ರೆ ಬಿಟ್ಟು ಎಷ್ಟು ದಿನ ಆಯ್ತು ಸರ್? 1 ತಿಂಗಳು ಆಗ್ಬಿಡ್ತು. ಪೇನ್ ಏನಾದ್ರು 2 ತಿಂಗಳು 2 ತಿಂಗಳಿಂದ ಮಾತ್ರ ತಗೊಂಡಿಲ್ಲ. 2 ತಿಂಗಳು ಹತ್ರ ಆಗಿದೆ. ಪೇನ್ ಏನಾದ್ರು ಕಾಣಿಸ್ಕೊಂಡು? ಇಲ್ಲ ಸರ್, ಪೇನ್ ಏನು ಕಾಣಿಸಿಲ್ಲ. ಸಂಧಿವಾತ ಇರೋರ್ಗು ನಾವು ಅದನ್ನೇ ಹೇಳೋದು. ಇದು ಬೇಸಿಕಲಿ ಆಹಾರದಿಂದ ಬರ್ತಕ್ಕಂಥ ಕಾಯಿಲೆ. ನೀವು ಆಹಾರ ನಿಮ್ದು ಕ್ರಮ ತಪ್ಪಿರುತ್ತೆ, ಹಂಗಾಗಿ ಈ ಕಾಯಿಲೆ ಬಂದು. ಇವಾಗ ಆಹಾರ ಕ್ರಮಕ್ಕೆ ತಗೊಂಡು ಹೋಗಿದ್ವಿ, ಪೇನ್ ವಾಸಿ ಆಯ್ತು. ಐ ಮೀನ್ ಪೇನ್ ಕಂಪ್ಲೀಟ್ ಆಗಿ ಹೋಗ್ಬೇಕು, ಬಟ್ ಅದು ಆ ಸೆಂಟ್ರಲ್ಲಿ ಹಳೆ ಆಹಾರದಿಂದ ಆಗಿರ್ತಕ್ಕಂಥ ಸ್ವಲ್ಪ ದೇಹದಲ್ಲಿ ಆಗಿರ್ತಕ್ಕಂಥ ಚೇಂಜಸ್ನ ನಾವು ರೆಡಿ ಮಾಡೋದಕ್ಕೆ ಈ ವಿಟಮಿನ್ ಸಿ ಡ್ರಿಪ್, ಫಸ್ಟೇ ಬಂದ ವಿಟಮಿನ್ ಸಿ ಡ್ರಿಪ್ಪು ಮತ್ತೆ ಎಲ್ಲ ಇಂಜೆಕ್ಷನ್ಸು ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ, ಅದನ್ನ ಕೊಡ್ತೀವಿ. ಆಮೇಲೆ ಒಂದಿನ ನಾವು ಆಹಾರದ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಇವೆಲ್ಲ ಮಾತ್ರೆಗಳನ್ನ ಬಿಡ್ತೀವಿ. ಇವತ್ತು ನಿಮಗೆ ಎಲ್ಲ ಮಾತ್ರೆ ಸ್ಟಾಪ್ ಮಾಡಿಸಿದ್ವಿ. ಐ ಮೀನ್ ಯಾವುದೂ ಕೊಟ್ಟಿಲ್ಲ ಸಂಧಿವಾತದ್ದು. ವೀಸಿಂಗ್ ರಿಲೇಟೆಡ್ ಇರೋದ್ರಿಂದ ವೀಸಿಂಗ್ ರಿಲೇಟೆಡ್ ಇವತ್ತು ಒಂದು ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಟ್ಟು ನಾನು ತಗೊಳ್ಳಿರೋದನ್ನ. ಹಳೆ ಮಾತ್ರೆಗಳು ಇನ್ಮೇಲೆ ಯಾವುದು ಬೇಡ ನಾವು, ಅಂದರೆ ಯಾವುದು ಕೊಡ್ತಾ ಇಲ್ಲ ನಾವು, ಅದು ಅವಶ್ಯಕತೆ ಇಲ್ಲ. ಸೊ ಯಾವುದೇ ಸಂಧಿವಾತ ಇರೋ ಪೇಷಂಟ್ಗೂ ಅಷ್ಟೇ, ಲೈಫ್ ಟೈಮು ಮಾತ್ರೆ ನುಂಗ್ಬೇಕಂದ್ರೆ ಲೈಫ್ ಟೈಮ್ ಮಾತ್ರೆ ನುಂಗೋ ಅವಶ್ಯಕತೆ ಇಲ್ಲ. ಅವ್ರು ಮಾಡಬೇಕಾಗಿರೋದು ಲೈಫ್ ಟೈಮು ಪಥ್ಯ. ಅಂದರೆ ಇನ್ನು ಬಾಡಿಗೆ ಆಪೋಸಿಟ್ ಆಗಿರೋದು ನಾವು ಏನಕ್ಕೆ ತಗೋಬೇಕಾದ್ರೆ ಅದು ತಿಂದು ಅನುಭವಿಸೋಕ್ಕಿಂತ ಅಲ್ವಾ. ಇವಾಗ ಏನೋ ಕಾಫಿ ಕುಡ್ದಾಗ 20 ನಿಮಿಷ ಒಂದು ಸ್ವಲ್ಪ ಕಿಕ್ಕಿಗೋಸ್ಕರ, ಕೆಫಿನ್ ಕಿಕ್ಕಿಗೋಸ್ಕರ ಏನಕ್ಕೆ ನಾವು ಕಾಫಿ ಕುಡಿದು ಲೈಫ್ ಟೈಮ್ ನಾವು ಪೇಯ್ನ್ ಅನುಭವಿಸ್ಬೇಕಲ್ವಾ. ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮ್ಮದು ಪ್ರೊಫೆಸರ್ ಒಬ್ಬರು ಬರ್ಬರ್, ಅವ್ರು ಹೇಳೋದು, ಅದನ್ನೊಂದು ವಿಡಿಯೋನೂ ಮಾಡ್ತೀನಿ. ಕಾಫಿ ಕುಡಿದ್ರೆ ಕೆಫಿನಲ್ಲಿ ನಮ್ಮ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನೀವು ಕಾಫಿ ಕುಡಿಯೋರು ನೋಡ್ತೀರಿ, ಗಂಟೆಗೊಂದ್ಸರಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಅವರು, ಡಿಹೈಡ್ರೇಷನ್ ಆಗುತ್ತೆ. ಆಮೇಲೆ ಬೋನ್ಸು ಡಿಮಿನರಲೈಸ್ ಆಗುತ್ತೆ, ಬೋನ್ಸ್ ವೀಕ್ ಆಗ್ತವೆ, ಜಾಯಿಂಟ್ಸ್ ವೀಕ್ ಆಗ್ತವೆ, ಹೇರ್ ಫಾಲ್ ಆಗುತ್ತೆ, ಗಟ್ಟೆಲ್ಲ ಹಾಳಾಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಮಾಡೋ ಒಂದು ಕಾಫಿನ ನಾವು ನಾರ್ಮಲ್ ಆಗಿ ಮನೆಗೆ ಎಲ್ಲ ಖುಷಿಯಾಗಿ ತಗೊಂತಿರ್ತೀವಿ ನಾವು ಅಲ್ವಾ, ಆ ಥರ. ಸೊ ಹಂಗಾಗಿ ಈ ಥರ ನೀವು ಹಿಂಗೆ ಮೇಂಟೈನ್ ಮಾಡಿ, ಇದೇ ಪಥ್ಯ ಮೇಂಟೈನ್ ಮಾಡಿ. ಪಥ್ಯ ಮಾತ್ರ ಚೇಂಜ್ ಮಾಡಿಬಿಡಿ. ಸಂಧಿವಾತದ ಎಲ್ಲ ಮಾತ್ರೆ ಕಂಪ್ಲೀಟ್ ಅಫಿಷಿಯಲಿ ಸ್ಟಾಪ್ ಮಾಡಿದ್ದೀನಿ. ಇದಕ್ಕೆ ವೀಸಿಂಗ್ ಒಂದು ಸ್ವಲ್ಪ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ಬಿಟ್ಟು ಆಮೇಲೆ ಕಂಪ್ಲೀಟ್ ಮಾಡಿ. ಸರಿ ಸರ್. ಓಕೆನಾ? ಥ್ಯಾಂಕ್ ಯು ಸರ್.